ಇವ್ರೇನಾದ್ರೂ ನಾಟಕ ಗಿಟ್ಕ ಆಡ್ತಾವ್ರ ಸಾವುಕಾರು ಅಂತ ಹೇಳ್ಬಿಟ್ಟು ಅಂತ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡು ಪರೀಕ್ಷೆ ಮಾಡ್ತಾ ಇದ್ದೀನಿ. ಆದ್ರೂ ಏನು ತಗ್ಲಾಕಂತ ಇಲ್ವಲ್ಲ ಇವರು. ಅಂದರೆ ನಿಜವಾಗ್ಲೂ ಈ ಕೋಟಿ ಆಸ್ತಿ ಎಲ್ಲನೂ ಏನು ಕೋಟಿ ಇರೋಕ್ಕಿಲ್ಲ, ಲಕ್ಷ ಲಕ್ಷ ಅಷ್ಟೇ ನೀಯ. ಈ ಆಸ್ತಿ ಎಲ್ಲನೂ ಈ ನನ್ನ ಆದ್ನಿದ್ದೀನಿ ನೀಯ. ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ ಇವಳ್ದೆ ಅಂತ ಹೇಳ್ಬಿಟ್ಟು ಮನೆ ಹೇಳಿದು. ಹೆಂಗೆ ಇಷ್ಟೊಂದು ಸಾವುಕಾರ ಆದರೂ ಇವಳ್ದೇನಿರೋದು ಕಾರು. ನನ್ನ ಗಂಡಂಗೆ ಹೋಗ್ಬಿಟ್ಟು ನಾನು ತಕ ಮಾಡುವಂತ ಹೇಳಲೇಬೇಕು. ಇಲ್ಲ ಅಂತಂದರೆ ಆಗಕ್ಕಿಲ್ಲ. ಇವಳು ಮುಂದೆ ನಾನೇನು ಕಡಿಮೆ. ಏನಾರ ಮಾಡಬೇಕು. ಅದಕ್ಕೂ ಮುಂಚೆ ಇವ್ರು ಇಷ್ಟೊಂದು ಸಾವುಕಾರರು ಇದ್ದಕ್ಕಿದ್ದಂಗೆ ಹೆಂಗಾದ್ರು 15 ದಿನದ ಹಿಂದೆ ಬಂದಿದ್ದೆ. ಅವಾಗ ಕೂಲಿ ಮಾಡ್ತಾ ಇದ್ಲು, ಕಣ್ಣಾರೆ ನೋಡಿದ್ದೀನಿ ಕೂಲಿ ಮಾಡೋದನ್ನ. ಈಗ ಇದ್ದಕ್ಕಿದ್ದಂಗೆ ನೀವು ಇಷ್ಟು ದೊಡ್ಡ ಮನೆಗೆ ಬಂದ್ಬಿಟ್ಟವ್ರು ವಾಪಸ್ಸು ಅಂತ ಹೇಳಿದ್ರೆ ಏನಾರ ಇರಬೇಕಲ್ವಾ? ಏನು ಅಂತಲೇ ಅರ್ಥ ಆಯ್ತಿಲ್ಲ. ಹೆಂಗೆ ಕಂಡುಹಿಡಿಯೋದು? ಅಮ್ಮರೇ ಏನು ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಏನಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನೀವು ಸುಮಾರು ದಿನದಿಂದ ಈ ಮನೆಯ ಕೆಲಸ ಮಾಡ್ತಾ ಇದ್ದೀರಲ್ವಾ? ಹ್ಞೂ ಮಾಡ್ತಾ ಇದ್ವಿ ಕಣಮ್ಮ. ಯಾಕೆ? ಅಲ್ಲ ಹಿಂಗೆ ಕೇಳ್ದೆ ಅಂತ ಅನ್ಕೋಬೇಡಿ. ಇವ್ರು ಇಷ್ಟೊಂದು ಸಾವುಕಾರ ಹೆಂಗಾಗ್ಬಿಟ್ರು ಇದ್ದಕ್ಕಿದ್ದಂಗೆ ನೀನಿಯ. ಇಷ್ಟೊಂದು ದೊಡ್ಡ ಮನೆ ಕಾರು ಎಲ್ಲನೂ ಹೆಂಗೆ ಬಂದ್ಬಿಡ್ತು ಇವ್ರಿಗೆ? ಹೆಂಗೆ ಬಂತು ಅಂತ. ಈ ಅಣ್ಣಯ್ಯರು ಒಳ್ಳೆ ಬಿಸಿನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. 10 ನಿಮಿಷನೂ ಮನೆ ಕುಂತ್ಕೊಳ್ಳೋಕ್ಕಿಲ್ಲ. ರಿಯಲ್ ಎಸ್ಟೇಟ್ ಅಂತೆ, ಆಮೇಕಿಂದ ಜಮೀನಾಗೆ ಎಲ್ಲ ಗೇಮೆ ಮಾಡಿಸೋದಂತೆ, ಅದು ಇದು ಅಂತ ಹೇಳ್ಬಿಟ್ಟು ಬೇಜಾನ್ ಮಾಡ್ತಾರೆ. ಸೈಟುಗಳೆಲ್ಲ ತಗೊಂಡು ಮಾರೋದಂತೆ, ಅದು ಏನೇನೇನೋ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಎಷ್ಟು ಸಾವುಕಾರ ಹೋಗ್ಬಿಟ್ರೆ ಅವ್ರಂತೂ ಮೊದಲು ಏನೂ ಇರಲಿಲ್ಲ. ಒಂಚೂರು ಅವ್ರ ಅಪ್ಪನ ದುಡ್ಡು ಬಂತು, ಅವಾಗ ಎಲ್ಲನೂ ತಗೊಂಡು ಅದಕ್ಕೂ ಇದಕ್ಕೂ ಅಂತ ಹೇಳ್ಬಿಟ್ಟು ಎಲ್ಲನೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆಮೇಕಿಂದ ಇಷ್ಟೆಲ್ಲ ಕಣಮೋರೆ ಆಸ್ತಿ ಸಂಪಾದನೆ ಮಾಡಿದ್ದು. ಹೌದೇ? ಹಂಗಾರೆ ಇನ್ನು ಏನೇನು ಮಾಡ್ತಾರೆ? ಇಷ್ಟೆಲ್ಲನೂ ದುಡಿಮೆ ಮಾಡೋಕ್ಕೆ. ಅಂದರೆ ಇಷ್ಟು ದೊಡ್ಡ ಮನೆ ತಗೋಬೇಕು ಅಂದರೆ ಇನ್ನೂ ಶಾನೆ ಕೆಲಸಗಳೆಲ್ಲ ಮಾಡಬೇಕಲ್ಲ. ಏನಾದ್ರೂ ದುಡ್ಗಿಟ್ಟು ಸಿಕ್ಕಿತ್ತಾ ಏನು ಇವ್ರಿಗೆ? ಕಿತ್ತೋದು ಮನೆ ಹೇಳಿ ಇವಳನ್ನ ಮನೆಗೆ ಇರಿಸ್ಕೊಬಿಟ್ರೆ ಸಂಸಾರ ಹುಡುಗಸ್ ತೇಲಿಸ್ಬಿಡ್ತಾಳೆ. ಇವಳನ್ನ ಹೆಂಗಾನ ಮಾಡಿ ಇವತ್ತು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ನೋಡು ಏನೇನೋ ವಿಚಾರಿಸ್ಕೊಂತಾವಳೆ. ಏನು ಇವಳು ಕೋಟಿ ಆದಿಸ್ಪರಿ ಆಗ್ಬಿಡೋಣ ಅಂತನೋ ಏನೋ. ಆಯ್ತಾಳೆ ಇಂಥ ಬಾಯ್ ಬಡ್ಕಿ ಊರ್ಪಾಚರಿ ಇವಳಂತೂ ಆಗಕ್ಕಿಲ್ಲ ಬಿಡು. ಅಮ್ಮೋರೆ ಅವರೆಲ್ಲನೂ ಅದು ಅಂತೆಂಥದ್ದು ಇನ್ವೆಸ್ಟ್ಮೆಂಟು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಅವ್ರು ಹಂಗೆ ಅಲ್ಲ, ಜಮೀನೆಲ್ಲನೂ ಬೇರೆ ಕಡೆ ಕಡಿಮೆ ರೇಟಿದಾಗ ತಗೊಂಡು ಶಾನೆ ರೇಟದಾಗ ಮಾರಾಕ್ಬಿಡ್ತಾರೆ. ಅವ್ರು ಅಂಥ ಕೆಲಸನೇ ಮಾಡೋದು, ಕೆಲಸಗಳು ಮಾಡ್ತಾ ಇರ್ತಾರೆ. ನೀವೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಒಂದು ಕಿತ ಹೆಂಗೆ ಮಾಡ್ತಾರೆ ಗೊತ್ತೇ? ಅಲ್ಲ ಸ್ವಂತ ನಾದ್ನಿ ಗಂಡನೇ ಅಲ್ವೇ? ನೀವು ಅವ್ರನ್ನೇ ಕೇಳ್ಬಿಟ್ಟು ವಿಚಾರಿಸ್ಬೇಕಲ್ವೇ? ನನ್ನನ್ನು ಕೇಳ್ತಾ ಇದ್ದೀರಾ? ಅಯ್ಯೋ ಕೇಳೋಣ ಅಂದ್ಕೊಂಡೆ. ಅವ್ರಿಗಿನ ಚೆನ್ನಾಗಿ ನಿಮಗೆ ಗೊತ್ತಿರ್ತದಲ್ಲ. ಸುಮ್ಮನೆ ನೆಂಟರುಗಳಿದ್ ಮುದಿ ಯಾಕೆ ಹೇಳೋದು ಅಂತ ಹೇಳ್ಬಿಟ್ಟು ವಿಚಾರಿಸ್ತಾ ಇದ್ದೆ ಅಷ್ಟೇ. ನಾನು ಯಾರಿಗೂ ವಿಚಾರಗಳೆಲ್ಲ ಹೇಳೋದಿಲ್ಲ ಮೊರೆ. ಸುಮ್ಮನೆ ನೀವು ನೆಂಟ್ರಲ್ವಾ, ನಿಮ್ಮ ಮಧ್ಯೆ ಏನು ಮುಚ್ಚಿಕಳ ಅಂತದ್ದು ಏನಿರ್ತದೆ ಅಂತ ಹೇಳ್ಬಿಟ್ಟು ನಾನೇ ಹೇಳ್ದೆ ಅಷ್ಟೇ. ಸರಿ ಇನ್ನು ನಾನು ಮಾಡ್ತೀನಿ. ಓಕೆ ಆಮೆ ಐತಿ. ಅಯ್ಯೋ ಬೇಜಾನಾಯ್ತು ಮಾಡಬೇಕು. ಸರಿ ಆಯ್ತು. ಈ ಮನೆಯಾಳಿ ನಿರಿಸ್ಕೊಂಡ್ರದೇ ದೊಡ್ಡತಿಯಪ್ಪು. ಉಗುತ್ತು ಮನೆಯಿಂದ ಕಳಿಸ್ತೀನಿ ಇವತ್ತು. ಇವಳಂತೂ ಉದ್ದಾರ ಹಾಕಿಲ್ಲ. ಉಗುತ್ತು ಕಳ್ಸಕಂಟನೂ ಇಲ್ಲೇ ಬಿದ್ದಿರ್ತಲ್ಲ. ಇದು ನಾಯಿ ಬಡಸದಿದ್ದಂಗೆ ಇವಳ ಮೊದಲು ಉಗುತ್ತು ಕಳಿಸ್ತೀನಿ. ಇವರೆಲ್ಲ ಹೆಂಗೆ ದುಡ್ಡು ಮಾಡ್ತಾರೆ ಅಂತ ಚೆನ್ನಾಗಿ ಕಂಡಿಡ್ಕೊಬಿಟ್ಟಿದ್ದೀನಿ. ಈಗ ನಾನು ದೊಡ್ಡ ಸಾವುಕಾತಿ ಆಗ್ಬೋದು. ಏನು ಹೊಲದ ಮೇಲೆಲ್ಲ ದುಡ್ಡು ಹಾಕ್ಬಿಟ್ಟು ಆಮೇಕಿಂದ ಮಾರೋದು, ಆಮೇಕಿಂದ ಶಾನೆ ದುಡ್ಡು ಆಯ್ತದೆ. ಆಮೇಲೆ ದುಡ್ಡು ತಗೊಳ್ಳೋದು, ಮಜಾ ಮಾಡೋದು. ಇನ್ನು ಸಾವುಕಾರಾಗಿ ಕಾರು ಗೀರು ಎಲ್ಲ ತಗೊಬಿಡ್ಬೋದು. ನಾನು ಬೇಕಂತನೇ ಈ ಮನೆಗಿದ್ದು ಇಷ್ಟು ಬೇಗ ಸಾವುಕಾರ ಹೆಂಗೆ ಆಯ್ತಾರೆ ಅಂತ ತಿಳ್ಕೊಳಕ್ಕೆ ಇದ್ದಿದ್ದು. ಕೊನೆಗೂ ಇವ್ರ ಮನೆ ಗುಟ್ಟೆಲ್ಲ ರಟ್ಟಾಯಿತು. ನನಗಂತೂ ಎಲ್ಲ ವಿಚಾರನೂ ಗೊತ್ತಾಯಿತು. ಇವಾಗ ನೆಮ್ಮದಿಯಾಗಿ ಆರಾಮಾಗಿ ನಮ್ಮ ಮನೆಗೆ ಹೋಗ್ಬಿಟ್ಟು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೇಕು. ಇನ್ನೂ 1-2 ದಿನ ಇಲ್ಲೇ ಇದ್ದರೆ ಏನೇನು ಮಾಡ್ತಾರೆ ಅಂತಲೂ ತಿಳ್ಕೊಬೋದೇನೋ ಅಲ್ವಾ? ಹಂಗೆ ಪಾಪ ಶಿವು ಅವನ ಹತ್ರ ಎಲ್ಲ ಕೇಳ್ಬಿಟ್ಟು ಏನೇನು ಮಾಡ್ತಾನೆ ಅಂತ ನಾನು 1-2 ದಿನ ಹುಡ್ಕೊಂಬಿಟ್ಟು ಬಂದ್ಬಿಟ್ರೆ ನಾನು ಇವ್ರಿಗಿನ್ನ ಸಂದಾಗ ದುಡ್ಡು ಮಾಡಿಬಿಡ್ಬೋದು. ಅಯ್ಯೋ ಐಶು, ಎಂಥ ಒಳ್ಳೆ ಚಾನ್ಸು, ಮಿಸ್ ಮಾಡ್ಕೊಬೇಡ. ದಿನ ಮೀರ್ಸ ಅಂತ ಸಾವುಕಾತಿ ಆಗ್ಬೋದು ನೀನು. ಇವನು ನೀ ಹಂಗನ ಮಾಡಿ ವಿಷಯ ಎಲ್ಲ ತಿಳ್ಕೊಬೇಕು. ಇನ್ನೊಂದು 3-4 ದಿನ ಈ ಮನೆಗೆ ಇದ್ಬಿಟ್ಟು ಎಲ್ಲ ವಿಷಯ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ. ಲೇ ಹಬ್ಬ ಮುಗೀತು, ಎಲ್ಲ ಮುಗೀತು. ಮನೆ ಕಡೆ ಹೋಗ್ತಿದ್ದಂಗೆ ಇಲ್ಲೇ ನೀ ಕುಂತ್ಕೊಂಡು ಏನು ಮಾಡ್ತಿದ್ಯೇ? ನಡಿ ಮನೆ ಕಡೆ ನಡಿ. ಅಯ್ಯೋ ಬುಡಿಯತ್ತೆ, ಹೋಗ್ಬಿಡ್ತಾನೆ. ಏನು ಮಾಡ್ಬೇಕಲ್ಲ ಹೋಗ್ಬಿಟ್ಟು ಅಲ್ಲಿ ನನ್ನ ಗಂಡವನಲ್ಲ ನಿಮ್ಮ ಮಗ ಎಲ್ಲ ನೋಡ್ಕೊತೈತಾನೆ. ಬಿಡಿ ಸುಮ್ಕೇನಿ, ಯಾಕೆ ಟೆನ್ಷನ್ನು? ಇಲ್ಲೇ 1-4 ದಿನ ಇದ್ಬಿಟ್ಟು ಹೋದ್ರೇನು ಬೇಡ ಅಂತದ? ನನ್ನ ಆದ್ನಿ ಮನೆ ಮೊದಲೇ ನಿಮ್ಮ ಮಗಳು ಮನೆ ಒಪ್ಪಕ್ಕೆ ಬಂದಿದ್ದೀವಿ. 1-2 ದಿನ ಇದ್ದು ಹೋಗೋದ್ರಾಗ ಒಪ್ಪೇನೈತೆ? 1-2 ದಿನ ಇದ್ಬಿಟ್ಟು ಹೋಯ್ತೀನಿ ತಗೊಳ್ಳಿ. ಏನಾಯ್ತದೆ? ಊರಾಗೆ ನೀನು ಕೊಳ್ಳೆ ಹೋಗ್ಬಿಡ್ತದ? ನನ್ನ ಗಂಡಿಲ್ವೇ ನೋಡ್ಕೊತೈತಾನೆ ಮನೆ ಎಲ್ಲನೂ. 4 ಕಿತ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರ್ತಾನೆ. ಅವ್ನ ಬಾಗೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವು ಯಾಕೆ ಸುಮ್ಕೆ ಯೋಚನೆ ಮಾಡಿರೇ? ಬಿಡು ಸುಮ್ಕೇನಿಯ. ಇಲ್ಲಿ ಇದ್ಬಿಟ್ಟು ಇನ್ನು ಏನೇನು ಕೇಳಿ ಹಾಳು ಮಾಡ್ಬೇಕು ಅಂತಿದ್ಯೇ? ಸಾಕು ನಡಿ, ಬಸ್ ಹತ್ಕೊಂಡು. ಬಸ್ಸಿಗೆ ಐತೆ 2 ಗಂಟೆಗೆ ಬಸ್ ಐತೆ. ಸುಮ್ಕೇನಿ ಹೊತ್ಕೊಂಡು ಹೋಯ್ತಿರು. ಸುಮ್ಕೇನಿಯ ಇಲ್ಲಿ ಇದ್ಬಿಟ್ಟು ಸುಮ್ಕೇನಿಯ ಕ್ಯಾಮೆ ಮಾಡೋಂಥದ್ದು ಏನೂ ಇಲ್ಲ. ಅಮ್ಮು ಯಾಕಮ್ಮ, ಏನಾಯ್ತಮ್ಮ? ಅಯ್ಯೋ ನೋಡೆ, 1-2 ದಿನ ಇದ್ಬಿಟ್ಟು ಹೋಗನಿ. ನಾನು ನಿಮ್ಮಂತ ದೊಡ್ಡ ಮನೆ ಅಲ್ವೇನಮ್ಮ? 1-4 ದಿನ ಇದ್ಬಿಟ್ಟು ಹೋಗನಿ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಹೋಗು ಅಂತ ಪಿರಾಣ ತೆಗಿತಾಯ್ತೆ. ನಾನೇ ನಿಮ್ಮ ಮನೆಯೆಲ್ಲ ನುಂಗ ಹಾಕ್ಬಿಟ್ಟು ಹೋಯ್ತೀನಿ. 1-2 ದಿನ ಇದ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ನಮ್ಮ. ಇದ್ಬಿಟ್ಟು ಹೋಯ್ತೀನಿ ಅಂದ್ರೆ ಕಷ್ಟನಾ?
ಇರಕ್ಕೆ ಏನಿಯ ಬಿಡ್ತಿಲ್ಲ. ಹೋಗು 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 ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ತಿಂತೈತೆ. ಅಯ್ಯೋ ನೀನಾರ ಹೊಸಿ ಹೇಳು, ಒಂದು 4 ದಿನ ಇದ್ದು ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಅಮ್ಮ ಹೋಗ್ಲಿ ಬಿಡಮ್ಮ, 4 ದಿನ ತಾನೆ, 4 ದಿನ ಇದ್ಬಿಟ್ಟು ಹೋಗ್ಲಿ ಬಿಡಮ್ಮ. ನಿಂಗೇನು ಗೊತ್ತಾಗಿಲ್ಲ, ಈ ಮನೆಯಳ್ಳಿ ಅಂತೇಳು ಅಂತ ಹೇಳ್ಬಿಟ್ಟು ಇವಳೇನು ಪಿರುತಿಯಿಂದ ಬೇಕು ಅಂತ ಹೇಳ್ಬಿಟ್ಟು ಮನೆಗಳು ಅಂತ ಅನ್ಕೊಂಡ. ಇಲ್ಲ 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 ಇಲ್ಲ, ನಿಮ್ಮ ಮನೇನ ಹೆಂಗೆ ಹಾಳು ಮಾಡೋದು, ನಿಮ್ಮ ಮನೇನ ಹೆಂಗೆ ನೆಗದು ಬೀಳ್ಸೋದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬಿದ್ದಿತ್ತಾಳೆ. ನಿನಗೆ ಗೊತ್ತಿಲ್ಲ ಇವಳು ಎಂತಳು ಅಂತ ಹೇಳ್ಬಿಟ್ಟು ಕೊಂತ್ರಿ ಅಂತ ಹೇಳ್ಬಿಟ್ಟು ಸುಮ್ಕೆ ಇವಳನ್ನ ಮೊರವಾದಾಗ ಮನೆಯಿಂದ ಈಚೆ ಕಡೆ ಕಳ್ಸೋದೆ ನಿನಗೆ. ಮೇಲೂ ನಾವೇನಾರ ಮನೆಗೆ ಇರಿಸ್ಕೊಬಿಟ್ವಿ ಅಂತ ಅನ್ನು ಅಷ್ಟೇ, ನಮ್ಮ ಕತೆ ನಿಮ್ಮ ಕತೆ ಎಲ್ಲ ಮುಗಿಸ್ಬಿಡ್ತಾಳೆ. ಬೇಡ ಸುಮ್ಕಿರು, ನಾನು ಮೊರವಾದಾಗ ಈಚೆ ಕಡೆಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಏನೋ ಗುಸ ಗುಸ ಪಿಸ ಪಿಸ ಮಾತಾಡ್ತಾವ್ರೆ. ಈ ಅಮ್ಮಂಗೆ ಇನ್ನೆಲ್ಲ ಮಗಳು ಮನೆಗೆ ನಾನೆಲ್ಲ ಬಾಸ್ಕೊಂಡು ಹೋಗ್ಬಿಡ್ತೀನಿ ಅಂತಲೇ ಏನೋ. ಈ ಅಮ್ಮಂಗೆ ಏನು ಗೊತ್ತು, ಇವ್ರು ಹೆಂಗೆ ಸಾವುಕಾರದ್ರು ಅಂತ ತಿಳ್ಕೊಂಡು ನಾನು ಸಾವುಕಾರ ಆಗೋಕ್ಕೆ ಅಂತ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನಂತೂ ಇವತ್ತು ಈ ಮುದುಕಿ ಏನು ಬೈದ್ರೂ ಮತ್ತೆ ನಾನಂತೂ ಹೋಗಿಲ್ಲ. ಇಲ್ಲೇ ಇದ್ಬಿಟ್ಟು ಎಲ್ಲ ತಿಳ್ಕೊಂಡು ಶಿವೋತ್ರ ಎಲ್ಲ ಮಾತಾಡ್ಕೊಂಡು ಏನೇ ಹೋಗೋದು. ಅಲ್ಲಿ ಗಂಟೆ ಹೋಗೋಕ್ಕಿಲ್ಲ ನಾನು. ಅಮ್ಮ ನೀನು ಏನು ಮಾಡ್ತಾಳೆ ಬಿಡಮ್ಮ ಇದರಲ್ಲಿ. ಈಗಲೇ ನೀನು ಸೋಮವಾರ ಎಲ್ಲ ಕಳ್ಕೊಂಡಿದ್ದೀನಿ, ಹಾಳು ಮಾಡ್ಕೊಂಡಿದ್ಯಾ, ಇನ್ನೂ ಹಾಳು ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ನೀನು. ನಿಂಗೆ ಏನು ಗೊತ್ತಾಗಿಲ್ಲ, ಸುಮ್ಕಿರು. ಆ ಮೊಳ್ಳಿ ಏನೇನು ಮಾಡ್ತಾಳೆ ಅಂತ ನಿಂಗೆ ಏನು ಗೊತ್ತಾಗಿಲ್ಲ. ನಾನು ನೋಡ್ಕೊಳಕ್ಕಿಲ್ವಾ, ನಾನು ನೋಡ್ಕೊಂಡು ಅವಳನ್ನ ಮನೆಯಿಂದ ಈಚೆ ಕಡೆ ಕಳಿಸ್ತೀನಿ. ನಿಂತು ಅಪ್ಪ ಸುಮ್ಕಿರೋದು ಕಲ್ತ್ಕ, ಏನು ಮಾತಾಡ್ಬೇಡ. ಏನೇನೋ ಕೇಳ್ತಾ ಇದ್ಲು ಅಪ್ಪನ ಹತ್ರ. ನಿಮ್ಮ ಮನೆ ಕೆಲಸ ಮಾಡ್ತಾನಲ್ಲ ಯಪ್ಪ, ಆ ಅಪ್ಪಂತಾಗೆ ಏನೇನೋ ಕೇಳಿ ವಿಚಾರಿಸ್ಕೊಂತ ಇದ್ಲು. ಏನು ಎತ್ತ ಅಂತ ಹೇಳ್ಬಿಟ್ಟು ಏನೇನೋ. ನಿಂಗೆ ಏನು ಗೊತ್ತಾಯ್ತದೆ, ಸುಮ್ಕಿರು ಬಾಯಿ ಮುಚ್ಕೊಂಡು ನಾನು ಕಳಿಸ್ತೀನಿ ಮನೆಯಲ್ಲಿನ. ಲೇ ಅಲ್ಲಿ ನನ್ನ ಮಗಂಗೆ ಅಡುಗೆ ಮಾಡಿಕೋರು ಯಾರು, ನನ್ನ ಗಂಡಂಗೆ ಅಡುಗೆ ಮಾಡಿಕೋರು ಯಾರು ಬಂದ್ಬಿಟ್ಟು ಇನ್ನು 4-5 ದಿನ ಇಲ್ಲ ಅನಿಸ್ಕೊಂಡು ಕುಂತ್ಕೊಂಡ್ರೆ ಎದೊಳೆ ಸುಮ್ಕೇನಿಯಾ ಹೋಗಿ ಎದ್ದೋಳು. ಅಯ್ಯೋ ಅತ್ತೆ, ನನ್ನ ಗಂಡ ಅಡುಗೆ ಮಾಡ್ಕೊಂಡು ತಿಂತಾನೆ ಬುಡಿ ಅತ್ತೆ, ಏನು ಚಿಂತೆ ಇಲ್ಲ. ನಾನು ಆಗಲೇ ಫೋನ್ ಹಾಕಿದ್ದೆ ಚಿತ್ರಾನ್ನ ಮಾಡ್ಕೊಂಡು ತಿಂದೆ ಅಂತ ಹೇಳಿದ್ರು. ನೀವು ಒಳ್ಳೆ ನಿನಿಯಾ. ಅಯ್ಯೋ ಅತ್ತೆ ಇದ್ರೆ ಇದ್ರೋಗ್ಲಿ ಬಿಡಿ, ಪಾಪ ಅಲ್ಲಿ ಏನೋ ಒಂದು ಊಟಕ್ಕೆ 1-2 ದಿನ ಮಾಡ್ಕೊಂತಾರೆ, ಅವರೇ ಹೋಗಲ್ಲ ಅಂತ ಹೇಳ್ತಾವ್ರೆ. ನೀವು ಯಾಕೆ ಬಲವಂತವಾಗಿ ಹೋಗಿ ಅಂತ ಹೇಳ್ತಾ ಇದ್ದೀರಾ? 1-2 ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಇದ್ಬಿಟ್ಟು ಹೋಗ್ಲಿ ಬಿಡಿ. ಹಂಗೆ ಹೇಳಪ್ಪ ಶಿವು. ಅಯ್ಯೋ ನಮಗೂ ಊರಾಗ ಇದ್ದು ಬೇಜಾರಾಯ್ತದೆ. ಇಲ್ಲೇ ಒಂದು 4 ದಿನ ಇದ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳೋದ. ನೀನೇನಿಯಾ ಇದ್ಬಿಟ್ಟು ಕುರುವೆ ಕಷ್ಟ ಆಗ್ಬಿಟ್ಟೈತೆ ನಮ್ಮ ಮನೆಗೆ. ಇಲ್ಲೇ ಇದ್ಬಿಟ್ಟು ಒಂದು 4 ದಿನ ಇದ್ಬಿಟ್ಟು ಹೋಯ್ತೀನಿ ತಗ. ಅಯ್ಯೋ ಸಂತೋಷವಾಗಿರಿ, ಅದ್ರಲ್ಲಿ ಏನೈತೆ. ಅಯ್ಯೋ ಅಳಿ ಅಂದ್ರೆ ನಿಮಗೆ ಗೊತ್ತಿಲ್ಲ, ಸುಮ್ಕಿರಿ ಅಳಿ ಅಂದ್ರೆ. ಅಲ್ಲ ನಮ್ಮ ಮಗ ಎಲ್ಲರೇ ಉಪವಾಸ ಇರ್ತಾರೆ ಊಟ ಗಿಟ್ಟ ಇಲ್ದಿದ್ದಂಗೆ. ಇವಳು ಬಂದ್ಬಿಟ್ಟು ನಾನು ಬಂದ್ಬಿಟ್ರೆ ಹೆಂಗೆ ಹೇಳಿ ಕತೆ. ಒಬ್ಬರು ಅಡುಗೆ ಮಾಡಿಕೊರೋ ಇರಕ್ಕಿಲ್ಲ, ಎಂಥರೂ ಇರಕ್ಕಿಲ್ಲ. ಪಾಪ ನನ್ನ ಗಂಡಂಗೆ ಶುಗರ್ ಬೇರೆ ಬಂದ್ಬಿಟ್ಟೈತೆ. ಶುಗರ್ ಬೇರೆ ಆ ಊಟ ನೆಟ್ಟು ಮುದ್ದೆಗಿದ್ದೆ ಚಪಾತಿ ಅಂತ ಮಾಡ್ಕೊಡ್ಬೇಕು, ಅಲ್ಲೂ ಯಾರು ಇರಕ್ಕಿಲ್ಲ. ಏನು ಮಾಡೋಣ ನೀವೇ ಹೇಳಿ. ಸುಮ್ಕಿರಿ ಕಳಿಸ್ತೀನಿ ನಾನು. ಹೋಗು ಅಂತ ಹೇಳಿದ್ರು ಹೋಗಿಲ್ಲ ಅಂತ ಕುಂತವಳಿ ಇವಳು. ಸುಮ್ಕೆ ಬಸ್ ಐತಿ 2 ಗಂಟೆಗೆ ಹೇಳ್ತಿದ್ನಲ್ಲ ಎದ್ದೋಗು. ಅಯ್ಯೋ ಅತ್ತೆ ಬುಡಿ, ಏನೋ ಒಂದು ಆಯ್ತದೆ, ಸುಮ್ಮನೆ ಬಲ್ವಂತವಂಗೆಲ್ಲ ಕಳ್ಸಕ್ಕೆ ಹೋಗ್ಬಾರ್ದು. ಅವ್ರು ಆರಾಮಾಗಿರ್ತಾರಲ್ಲ, ಇರ್ಲಿ ಬಿಡಿ. ಪಟಾಕ ಬಾ ಊಟಕ್ಕಿಕ್ ಬಾ ನನಗೆ. ಬಂದೆ ರೀ. ಅಪ್ಪ ನನಗಂತೂ ನಿದ್ದೆ ಬತ್ತೈತೆ. ಮ್ಯಾಲ್ಗಡೆ ರೂಮಾಗ ಹೋಗ್ಬಿಟ್ಟು ತಣ್ಣಗೆ ಮನಿಕಂತೀನಿ. ಯಪ್ಪ ದೇವ್ರೆ, ಕುಳ್ಕೆ ಬೇರೆ ಜಾಸ್ತಿ ಬತ್ತೈತೆ. ಇದು ಒಳ್ಳೆ ಸವಸ ಆಯ್ತಲ್ಲ ಇವಳ್ದು. ಹೋಗು ಅಂದ್ರೆ ಹೋಗಿಲ್ಲ ಅಂತ ಹೇಳ್ತಾಳಲ್ಲ ಈ ಬಿತ್ರಿ. ಇವಳಿಗೊಂದು ಗೊತ್ತಿ ಕಾಣಿಸ್ತೀನಿ ಬಿಡು, ಸರಿಯಾಗಿ ಕಾಣಿಸ್ತೀನಿ. ಏನಪ್ಪ ಬಾಯಿಲಿ ಹೇಳಮ್ಮರೆ. ನನ್ನ ಸೊಸೆ ನಿನ್ನ ಹತ್ರ ಏನೋ ಕೇಳಿ ವಿಚಾರಿಸ್ಕೊತಾ ಇದ್ಲಲ್ಲ, ಏನು ಕೇಳ್ತಾ ಇದ್ಲು ನಿನ್ನ ಹತ್ರ? ಏನೋ ಕುಸ ಪಿಸ ಅಂತ ಹೇಳ್ತಾ ಇದ್ದಲ್ಲ, ಏನು ಹೇಳ್ತಿದ್ದೆ? ಅಯ್ಯೋ ಅಮ್ಮರೆ, ನಾನಿನ್ನೇನು ಹೇಳಿ, ನಾನು ಅದು ಇದು ಅಂತ ಏನು ಹೇಳ್ತಾ ಇರಲಿಲ್ಲ. ಅದು ಅವರು ಎಲ್ಲನೂ ಹೆಂಗೆ ಆಸ್ತಿ ಸಂಪಾದನೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಹುಸಿ ಹೇಳ್ತಾ ಇದ್ದೆ ಅಷ್ಟೇ ನಿನಗೆ ವಿಸಿವ. ಅದು ಬಿಟ್ಬಿಟ್ರೆ ಬೇರೆ ಇನ್ನೇನು ಹೇಳ್ತಿರ್ಲಿಲ್ಲ. ಏನಂದೆ? ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ರು ಅಂತ ಕೇಳ್ತಾ ಇದ್ಲಾ? ಹ್ಞೂ ಅಮ್ಮರೆ, ದುಡ್ಡು ಇಷ್ಟೊಂದು ದುಡ್ಡೆಲ್ಲ ಹೆಂಗೆ ಬಂತು, ಏನು ಬಿಸ್ನೆಸ್ ಮಾಡ್ತಾರೆ, ಹೆಂಗೆ ಸಂಪಾದನೆ ಮಾಡ್ತಾರೆ, ಏನು ಎತ್ತ ಅಂತ ವಿಚಾರಿಸ್ತಾ ಇದ್ರು ಅಷ್ಟೇ. ನೀನು ಅಷ್ಟು ಬಿಟ್ಬಿಟ್ರೆ ಬೇರೆ ಇನ್ನೇನು ವಿಚಾರಿಸ್ಲಿಲ್ಲ. ಅಷ್ಟೇ ಕೇಳಿದ್ದು ಹೆಂಗೆ ಏನು ದೊಡ್ಡ ಮನೆ ತಗೊಂಡ್ರು, ಕಾರ್ ಹೆಂಗೆ ತಗೊಂಡ್ರು, ಅವರೆಲ್ಲ ಏನು ಬಿಸ್ನೆಸ್ ಮಾಡ್ತಾರೆ, ಏನು ಎತ್ತ ಅಂತ ಒಂದಿಷ್ಟುದ್ದ ಕೇಳಿದ್ರು. ನಾನು ಗೊತ್ತಿರೋದೆಲ್ಲ ಒಂದಿಷ್ಟುದ್ದ ಹೇಳ್ದೆ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ಪಾಪ ಅವ್ರು ಇನ್ನೇನು ಕೇಳಿಲ್ಲ, ನಾನು ಇನ್ನೇನು ಹೇಳಲಿಲ್ಲ. ದುಡ್ಡು ಹೆಂಗೆ ಮಾಡೋದು, ಸಾವುಕಾತಿ ಹೆಂಗೆ ಆಗೋದು ಅಂತ ಹೇಳೋ ಪ್ಲಾನ್ ಮಾಡ್ಕೊಂಡು ಕೇಳೋಳು ಅನಿಸ್ತದೆ ನೋಡು. ಇನ್ನೊಂದು ಕಿತ ಬಂದ್ಬಿಟ್ಟು ಅವಳು ಏನು ಹೇಳಿದ್ರು ಕೇಳಿದ್ರು ಏನು ಹೇಳಕ್ಕೆ ಹೋಗ್ಬೇಡ ನೀನು, ಸರಿನಾ? ಇಲ್ಲಾಂದ್ರೆ ನಾನು ನೋಡಿ ಅಂದ್ರೆ ಹೇಳ್ಬಿಟ್ಟು ಕ್ಯಾಲ್ಸಿನ ತೆಗ್ಸಾಕ್ಸ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಮ್ಮರೇ, ಹೇಳ್ದಷ್ಟು ಕೇಳು. ಇನ್ನೊಂದು ಕಿತ ಏನಾರ ಹೇಳ್ದು ಸುಮ್ಕಿರಕ್ಕಿಲ್ಲ ನಾನು. ಅಯ್ಯೋ ಇಲ್ಲ ಏನೋ ನಿಮ್ಮ ನೆಂಟ್ರಲ್ವಾ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ. ಅಷ್ಟು ಬಿಟ್ಬಿಟ್ಟು ನಾನು ಎಂದು ಹೇಳ್ತಾನೆ ಇರಲಿಲ್ಲ. ಇನ್ನೊಂದು ಕಿತ ಹೇಳಕ್ಕಿಲ್ಲ ಬಿಡಿ, ಇದೆನ್ನಿಯ ಕೊನೆ ಇನ್ನೊಂದು ಕಿತ ಹೇಳಕ್ಕೆ ಇಲ್ಲ ಕೇಳಿದ್ರು. ಹಂಗೆ ಬಾ, ಹೋಯ್ತಾ ಇರೋ. ಕೇಳಿಸ್ಕೊಂಡ ನಿಮ್ಮ ಹೊತ್ತಿಗೆ ಎಂತ ಕುಂತ್ರಿ ಅಂತ ಹೇಳ್ಬಿಟ್ಟು ನೀವೆಲ್ಲ ದುಡ್ಡು ಹೆಂಗೆ ಸಂಪಾದನೆ ಮಾಡ್ತಾ ಇದ್ದೀರಾ, ದುಡ್ಡೆಲ್ಲಿಂದ ಬತ್ತೈತೆ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳಿ ವಿಚಾರಿಸ್ಕೊಂತಾವಳೆ ಮೊಳ್ಳಿ. ಅವಳು ಚೆನ್ನಾಗಿ ದುಡಿಯಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದಷ್ಟೇ ನೀ ದುಡಿಯೋಕಾಯ್ತದ? ದುಡ್ಡು ಕಳ್ಳಿ ಬಿಡು, ನಾವೇನು ಮಾಡೋಕ್ಕಾಯ್ತದೆ? ಮುಚ್ಚೆ ಬಾಯಿ ಮುಚ್ಚು, ನಿಂಗೇನು ಗೊತ್ತಾಗಿಲ್ಲ ಮುಚ್ಚು. ಅಯ್ಯೋ ಸರಿ, ನನ್ನ ಗಂಡಂಗೆ ಊಟಕ್ಕೆ ಇಕ್ಕಿದ್ದೀನಿ, ಹೋಗಿ ಊಟ ನಾನು ಇಕ್ತೀನಿ, ನೀನು ಏನಾರ ಮಾಡ್ಕ.